ಪರ್ಮನೆಂಟ್ ಕೃಷಿ ಅಧಿಕಾರಿಯನ್ನು ನೇಮಿಸುವಂತೆ ರೈತ ಸಂಘ ಒತ್ತಾಯ. ರೈತರಿಗೆ ವರದಾನವಾಗಬೇಕಾಗಿದ್ದ ರೈತ ಸಂಪರ್ಕ ಕೇಂದ್ರಗಳು, ಅಧಿಕಾರಿಗಳು ಇಲ್ಲದಂತಾಗಿದೆ. ಹೌದು, ಇದು ನಾಯಕನಹಟ್ಟಿ ಪಟ್ಟಣದ ರೈತ ಸಂಪರ್ಕ ಕಚೇರಿಯಲ್ಲಿ ಕೃಷಿ ಅಧಿಕಾರಿ ಸಮಯಕ್ಕೆ ಸರಿಯಾಗಿ ರೈತರಿಗೆ ಸಿಗುತ್ತಿಲ್ಲ. ರೈತರು ತುಂಬ ತೊಂದರೆ ಅನುಭವಿಸುತ್ತಿದ್ದು, ಶಾಶ್ವತವಾಗಿ ಕೃಷಿ ಅಧಿಕಾರಿಯನ್ನು ನೇಮಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣ ಹೋಬಳಿ ಘಟಕದ ವತಿಯಿಂದ ಒತ್ತಾಯಪಡಿಸಿದ್ದಾರೆ. ಹೋಬಳಿ ಘಟಕದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಮಾತನಾಡಿದರು. ರೈತರಿಗೆ ಅಧಿಕಾರಿಗಳು ಪಡೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಕೃಷಿ ಅಧಿಕಾರಿಗಳು ತಳುಕು ಮತ್ತು ನಾಯಕನಹಟ್ಟಿ ಎರಡೂ ಕಡೆ ಕರ್ತವ್ಯ ನಿರ್ವಹಿಸುತ್ತಿದ್ದು, ಹೋಬಳಿಯಲ್ಲಿ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರ್ಮನೆಂಟ್ ಕೃಷಿ ಅಧಿಕಾರಿಯನ್ನು ನೇಮಿಸುವಂತೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ಕಾರ್ಯದರ್ಶಿ ಕೆ.ಎಂ. ಮಂಜುನಾಥ್, ಉಪಾಧ್ಯಕ್ಷ ಸಿ.ಎಸ್. ರಾಘವೇಂದ್ರ, ಗ್ರಾಮ ಘಟಕದ ಅಧ್ಯಕ್ಷರಾದ ಪಾಪಣ್ಣ, ಬಸವಾನಂದ ಜಮೀನ್ದಾರ್, ಬಸಣ್ಣ, ಉದಯ, ತೇಜ, ಚಿತ್ರಗಾರ ಇತರರು ಇದ್ದರು. ಡ್ಯೂಟಿ ಮಾಡ್ತಿದ್ದಾರೆ. ಕಾರಣ ಅವರು ಅಲ್ಲೇ ಇದ್ದಾರಂತ ಇಲ್ಲಿ ಹೇಳ್ತಾರೆ, ಇಲ್ಲೇ ಇದ್ದಾರಂತ ಅಲ್ಲಿ ಹೇಳ್ತಾರೆ. ಹಂಗಾಗಿ ರೈತರಿಗೆ ಸರಿಯಾಗಿ ಅವರು ಸಂಪರ್ಕ ಸಿಗ್ತಿಲ್ಲ. ದಯಮಾಡಿ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಪರ್ಮನೆಂಟು ಅಧಿಕಾರಿಯನ್ನು ನೇಮಿಸಬೇಕು. ಮತ್ತು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೌಕರರು ಇರ್ತಕ್ಕಂಥದ್ದನ್ನ ಅಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾಗಿ ರೈತರಿಗೆ ಲಭ್ಯತೆ ಇಲ್ಲ. ಹಂಗಾಗಿ ದಯಮಾಡಿ ಅವ್ರನ್ನ ಆದಷ್ಟು ಮಟ್ಟಿಗೆ ಅವ್ರ ಮಂಜುನಾಥ್ ಸರ್ನ ಅವ್ರು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ನಿರ್ಲಕ್ಷ್ಯತೆ ವಹಿಸಿದ್ದಾರೆ. ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ವಿ. ಯಾಕಂದರೆ ಇಲ್ಲಿ ಸರಿಯಾಗಿ ಇವತ್ತು ಇಲ್ಲಿ ಇಡೀ ನಾಯಕನಹಟ್ಟಿ ಹೋಬಳಿ 43 ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಈ ನಾಯಕನಹಟ್ಟಿ ಹೋಬಳಿಯಲ್ಲಿ ಅನೇಕ ಜನರು ಪ್ರತಿದಿನ ನೂರಾರು ಜನ ಇಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡ್ತಾರೆ. ಆದರೆ ಅವರು ಮನೆಯ ಕೆಲಸ ಆಗಲಿ, ಹೊಲದ ಕೆಲಸ ಆಗಲಿ, ಎಲ್ಲ ಕೆಲಸಗಳು ಬಿಟ್ಟು ಬಂದ್ರೂ ಇಲ್ಲಿ ಸರಿಯಾಗಿ ವಾರಾನುಗಟ್ಟಲೆ ಬಂದು ಇಲ್ಲಿ ಕೃಷಿ ಇಲಾಖೆ ಬಂದು ಭೇಟಿ ಕೊಟ್ಟರೆ ಯಾವುದೇ ಕೆಲಸಗಳು ಆಗ್ತಿಲ್ಲ. ಪ್ರತಿದಿನ ಬರೋದು, ಹೋಗೋದು, ವಾಪಸ್ ಹೋಗೋದು, ವಾಪಸ್ ಬರೋದು, ಇದೇ ಥರ ಆಗಿ ಭಾಳ ರೈತರಿಗೆ ಅನಾನುಕೂಲ ಆಗ್ತಿದೆ. ದಯಮಾಡಿ ನಮ್ಮ ಕೃಷಿ ಅಧಿಕಾರಿಗಳಾದಂಥ ಇವ್ರನ್ನ ವರ್ಗಾವಣೆ ಮಾಡಿ. ಯಾಕಂದರೆ ರೈತರಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಿಗ್ತಿಲ್ಲ. ಇಲ್ಲಿ ಒಳಗಡೆ ನೋಡಿದ್ರೆ ಎಲ್ಲ ಖಾಲಿ ಒಂದು 5 ಚೇಂಬರ್ ಇದ್ದಾವೆ. 5 ಚೇಂಬರಲ್ಲಿ ಒಬ್ಬ ಅಧಿಕಾರಿಗಳು ಇಲ್ಲ ಇಲ್ಲಿ. ಯಾಕಂದರೆ ಸರ್ಕಾರದ ಬೊಕ್ಕಸಕ್ಕೆ ಬಹಳ ನಷ್ಟ ಆಗ್ತಾಯಿದೆ. ಯಾಕಂದರೆ ಲಕ್ಷಾನುಗಟ್ಟಲೆ ಔಷಧಿ, ಗೊಬ್ಬರ ಅವೆಲ್ಲ ಇದ್ದಾವೆ. ಆದರೆ ಅದನ್ನು ಯಾರು ತಗೊಂಡೋದ್ರೂ ಇಲ್ಲಿ ಕೇಳೋರಂಥ ಪರಿಸ್ಥಿತಿ ಎದುರಾಗಿದೆ. ಯಾಕಂದರೆ ಇಲ್ಲಿ ನಮ್ಮ ರೈತರಿಗೆ ಬಂದ ತಕ್ಷಣ ಕೆಲಸ ಆಗ್ಬೇಕು, ಅಷ್ಟೇ ನಮ್ಮ ಬೇಡಿಕೆ. ಯಾಕಂದರೆ ಇಲ್ಲಿ ಯಾವುದೇ ತರಹದ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ, ಸರಿಯಾಗಿ ಅವರಿಗೆ ಸರಿಯಾದ ಉತ್ತರ ಕೊಡ್ತಿಲ್ಲ, ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ಇಂಥ ಅಧಿಕಾರಿಗಳು ನಮಗೆ ಇಂಥ ದಿನದಲ್ಲಿ ಇಂಥ ಸವಲತ್ತುಗಳು ಬಂದಿದ್ದಾವೆ, ಇಂಥವನ್ನ ತಗೊಳ್ರಿ ಅಂತ ನೇರವಾಗಿ ರೈತರಿಗೆ ತಲುಪಿಸೋಂಥ ಕೆಲಸ ಆಗ್ತಿಲ್ಲ. ಹಂಗಾಗಿ ಇವರು ನಮ್ಮ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯತೆ ವಹಿಸಿ ಈ ಕೃಷಿ ಇಲಾಖೆಯನ್ನು ಯಾವ ಊರು? ಗೌಡಿಗೆರೆ. ಎದಕ್ಕೆ ಬಂದಿದ್ರಿ? ಪೈಪಿಗೆ. ಹಾಂ, ಏನು ಹೇಳಿದರು? ಪೈಪ್ ಇಲ್ಲ ಅಂತ ಹೇಳಿ. ಹಾಂ, ಮತ್ತು ಸಿಬ್ಬಂದಿ? ಅದೇ ಸಿಬ್ಬಂದಿ ಹೇಳಿದ್ರು. ಅದೇ ಸಿಬ್ಬಂದಿ ನಿಮ್ದೇನಪ್ಪ ಸಮಸ್ಯೆ? ಹಾಂ, ಅಲ್ಲ KYC. ಹಾಂ, ಏನು ಹೇಳಿದ್ರು? ಯಾರು ಇಲ್ಲ ಅಂತ ಹೇಳಿದ್ರಾ? ಸರಿ, ಆಯ್ತು, ಒಳ್ಳೇದು. ರೈತರಿಗೆ ಯಾವುದೇ ಪೈಪ್ ತಗೊಂಡೋದ್ರೂ, ಗೊಬ್ಬರ ತಗೊಂಡೋದ್ರೂ 200 ಕೊಡು, 300 ಕೊಡು, 500 ಕೊಡು ಅಂತ ಹಗಲು ದರೋಡೆಗೆ ನಿಂತಿದ್ದಾರೆ. ಯಾಕಂದರೆ ನಮ್ಮ ಇಲ್ಲಿ RTGS ಮಾಡಿಸ್ಬೇಕು. ಅವ್ರಿಗೆ ರೈತರಿಗೆ ಗೊತ್ತಿರಲ್ಲ. ಯಾಕೋ ಏನು ಅಂತಾರೆ, ಬೈದಾಗ ಕೊಟ್ಟು ಒಂದು 200, 300, 500 ಸಾವಿರಾನುಗಟ್ಟಲೆ ಇಲ್ಲಿ ದೋಚ್ತಾ ಇದ್ದಾರೆ. ಇಲ್ಲಿ ಹಗಲು ದರೋಡೆನೇ ನಡೀತಾ ಇದೆ. ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಇವತ್ತು ಹಗಲು ದರೋಡೆಗೆ ನಿಂತಿರ್ತಕ್ಕಂಥ ಈ ಅಧಿಕಾರಿಗಳನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು. ಅವ್ರನ್ನ ಸಮಯಕ್ಕೆ ಸರಿಯಾಗಿ ರೈತರಿಗೆ ಸಿಗ್ತಿಲ್ಲ. ಹಂಗಾಗಿ ಯಾವುದೇ ರೈತರು ಇಲ್ಲಿ ಬಹಳ ನೊಂದು ಬೆಂದು ಇಡೀ ಶಾಪ ಆಗ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಇಲ್ಲ, ಸಮಯಕ್ಕೆ ಸರಿಯಾಗಿ ನಮಗೆ ಕೆಲಸ ಆಗ್ತಿಲ್ಲ, ಅಲ್ಲಿ ಹೊಲದ ಕೆಲಸನೂ ಆಗ್ತಿಲ್ಲ. ಇಲ್ಲಿ ಕೃಷಿ ಇಲಾಖೆಗೆ ಬಂದಾಗ ಇಲ್ಲಿನೂ ಅಧಿಕಾರಿಗಳಿಂದ ಮತ್ತೆ ಏನು ಮಾಡೋಕ್ಕಾಗುತ್ತೆ? ಅವರು ಬಂದು ಕೂಲಿ ನಾಲಿ ಮಾಡೋಂಥ ಜೀವನ ಸಾಗಿಸುವಂಥ ಈ ರೈತರು ಇಲ್ಲಿ ಬಂದು ಇಲ್ಲಿ ಇಡೀ ಶಾಪ ಹಾಕಿ ಕೃಷಿ ಇಲಾಖೆಗೆ, ಕೃಷಿ ಅಧಿಕಾರಿಗಳಿಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ದಯಮಾಡಿ ಇದನ್ನೆಲ್ಲ ಮನಗಂಡು ಇವ್ರನ್ನ ವರ್ಗಾವಣೆ ಮಾಡಬೇಕು. ಹಾಗೂ ಪರ್ಮನೆಂಟು ಅಧಿಕಾರಿಗಳನ್ನ ಇಲ್ಲಿ ನೇಮಿಸ್ಬೇಕಂತ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ನಾಯಕನಹಟ್ಟಿ ಹೋಬಳಿ ಘಟಕದ ವತಿಯಿಂದ ನಾವು ಆಗ್ರಹಿಸ್ತೇವೆ. ಇಲ್ಲಿ ಅಕೌಂಟೆಂಟು ಒಬ್ಬರು ಇದ್ದಾರೆ, ಅವರು ಲೇಡಿ.
ಅವರು ಗುತ್ತಿಗೆ ಆಧಾರದ ಮೇಲೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಪ್ರತಿ ಒಂದಕ್ಕೂ ಏನೇ ಈ ರೈತರು ಬಂದು ಇಲ್ಲಿ ಏನೇ ಕೇಳಿದ್ರು ಅವರಿಗೆ ದುಡ್ಡು ಇಲ್ದಲೆ ಕೆಲಸನೇ ಆಗ್ತಿಲ್ಲ ಇಲ್ಲಿ ಅಂತಂದ್ಬಿಟ್ಟು ಅನೇಕ ರೈತರು ನಮ್ಮ ಹತ್ರ ಬಂದು ಅಳಲು ತೋಡ್ಕೊಂಡಾಗ ನಾವು ಇಲ್ಲಿ ಬಂದು ಭೇಟಿ ಕೊಟ್ಟಾಗ ಪ್ರತಿದಿನವೂ ಇಲ್ಲಿ ಅವರು ಅಕೌಂಟೆಂಟ್ ಅಂತ ಅವರು ಲೇಡಿ ಮೇಡಮ್ಮು ಪ್ರತಿ ಒಂದಕ್ಕೂ ದುಡ್ಡನ್ನ ಕೇಳ್ತಾರೆ. 500 ಕೊಡು, 1000 ಕೊಡು, 100 ಕೊಡು, 200 ಕೊಡು ಅಂತಂದು ಅವ್ರನ್ನ ಪೀಡಿಸಿ ಅವ್ರ ಹತ್ರ ಬಲವಂತವಾಗಿ ಕಸ್ಕೊಂತ ಇದ್ರಂತ ನಾವು ಇವತ್ತು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ವಿ.